ಭಕ್ತಾದಿಗಳಲ್ಲಿ ವಿನಂತಿ, ನಮ್ಮ BML ಬಡಾವಣೆ ಶ್ರೀ ವಿದ್ಯಾಗಣಪತಿ ದೇವಸ್ಥಾನದ ವತಿಯಿಂದ ಪ್ರತಿ ವರ್ಷದಂತೆ ನಾವು ವೈಕುಂಠ ಏಕಾದಶಿ ಮಹೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ನಡೆಸ್ತೀವಿ. ಭಕ್ತಾದಿಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ, ದಯಮಾಡಿ ನಮ್ಮ ದೇವಸ್ಥಾನದಲ್ಲಿ ಶ್ರೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ನಾವು ಬೆಳಗಿನ 30/12/2025 ಮಂಗಳವಾರದಂದು ದೇವರಿಗೆ ನಾವು ಅಭಿಷೇಕವನ್ನು ಮಾಡಿಸಿ ಅಲಂಕಾರವನ್ನು ಮಾಡಿಸಿ ಪ್ರತಿಯೊಂದು ಭಕ್ತಾದಿಗಳಿಗೆ ಅವರಿಗೆ ದರ್ಶನವನ್ನು ಪಡೆಯೋದಕ್ಕೆ ಸ್ವರ್ಗದ ಬಾಗಿಲನ್ನು ತೆಗೆಯುವಂಥ ಒಂದು ದೇವರ ಕೃಪೆ ಆ ದಿನ ಇರುತ್ತೆ. ದಯಮಾಡಿ ಎಲ್ಲ ಭಕ್ತಾದಿಗಳು ಪ್ರತಿ ವರ್ಷದೇ ಬಂದು ನಮ್ಮ ದೇವಸ್ಥಾನಕ್ಕೆ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವರ ದರ್ಶನ ಪಡೆದು ಕೃತಾರ್ಥರಾಗಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಎರಡನೇದಾಗಿ ಬಂದಂಥ ಭಕ್ತಗಳಿಗೆ ಎಲ್ಲರೂ ಕೂಡ ಎಲ್ಲ ಸೌಕರ್ಯಗಳನ್ನು ನಾವು ಈಗಾಗಲೇ ನಾವು ಅರೇಂಜ್ ಮಾಡಿದ್ದೀವಿ. ಅದು ಪ್ರಸಾದ ವ್ಯವಸ್ಥೆ ಆಗಿರ್ಬೋದು, ಪೂಜೆ ವ್ಯವಸ್ಥೆ ಆಗಿರ್ಬೋದು, ದರ್ಶನದ ವ್ಯವಸ್ಥೆ ಆಗಿರ್ಬೋದು, ಎಲ್ಲದೂ ಕ್ಯೂ ಸಿಸ್ಟಮ್ನಲ್ಲಿ ಬರುವಂಥ ಭಕ್ತಾದಿಗಳಿಗೆ ನಾವು ಎಲ್ಲ ಏರ್ಪಾಡುಗಳನ್ನು ಮಾಡಿದ್ದೇವೆ. ಯಾವುದೇ ಭಕ್ತಾದಿಗಳಿಗೆ ಅವರಿಗೆ ಕುಟುಂಬದವರು ಬರಲಿ, ಸಣ್ಣ ಮಕ್ಕಳಿಂದ ಹಿಡಿದು ಯಾವುದೇ ಹೆಣ್ಣು ಮಕ್ಕಳಾಗಿರ್ಬೋದು ಅಥವಾ ವೃದ್ಧರಾಗಿರ್ಬೋದು ಮತ್ತು ಅಂಗವಿಕಲರಿಗೆ ಅವರಿಗೆ ಸಪ್ರೇಟಾಗಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ದಯಮಾಡಿ ಇಲ್ಲಿರ್ತಕ್ಕಂಥ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಪ್ರಾರ್ಥನೆ ಮಾಡ್ಕೊಳ್ಳೋದೇನೆ ಅಧ್ಯಕ್ಷನಾಗಿ ನಾನು ಚಂದ್ರೇಗೌಡದಂಥ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ, ದಯಮಾಡಿ ಎಲ್ಲರೂ ಕೂಡ 5:15ಗೆ ನಾವು ದೇವರ ದರ್ಶನವನ್ನು, ಸ್ವರ್ಗದ ಬಾಗಿಲ ದರ್ಶನವನ್ನು ಮಾಡಿಸೋದಕ್ಕೆಲ್ಲ ಏರ್ಪಾಡು ಮಾಡಿದ್ದೀವಿ. ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಎಲ್ಲ ರೀತಿಯ ಅಲಂಕಾರಗಳನ್ನು, ಅಭಿಷೇಕವನ್ನು ಮಾಡಿಸಿ ನಾವು ಸ್ವರ್ಗದ ಬಾಗಿಲ ದರ್ಶನವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ದಯಮಾಡಿ ನಮ್ಮ ಭಕ್ತಾದಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಯಾವುದೇ ಒಂದು ಗಲಾಟೆ ಇಲ್ಲದೇ ಸುಶಿಷ್ಟವಾದಂಥ ಒಂದು ವ್ಯವಸ್ಥೆ ಆಗಿರೋದ್ರಿಂದ ದಯಮಾಡಿ 30ನೇ ತಾರೀಕು 12 ಡಿಸೆಂಬರ್ ಈ ತಿಂಗಳು 25 ಇಸ್ವಿನಲ್ಲಿ ತಾವೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬಂದು ಬೆಳಗಿನ ಜಾವ 5:15ರಿಂದ ಹಿಡಿದು ಸಾಯಂಕಾಲ ರಾತ್ರಿ 11 ಗಂಟೆವರೆಗೂ ಕೂಡ ದರ್ಶನವನ್ನು ಏರ್ಪಡಿಸಲಾಗಿದೆ. ಎಲ್ಲರೂ ಬಂದು ದರ್ಶನ ಪಡೆದು ದೇವರ ಪೂಜೆಯಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ಕೋತೇನೆ. ಧನ್ಯವಾದಗಳು. ನಮಸ್ಕಾರ.